ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಗಾಳಿ ಬೀಸುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ಕಾರ್ಯಕ್ರಮದ ಬೆನ್ನಲ್ಲೇ ಬಿಗ್ ಟರ್ನ್ ಪಡೆಯಲ್ತೆ ರಾಜ್ಯ ರಾಜಕಾರಣ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಕರ್ನಾಟಕಕ್ಕೆ ಬರ್ತಿದ್ದಾರೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ, ಬಿಜೆಪಿಯ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತ ಅಮಿತ್ ಶಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಬಂದಿದಾರಲ್ಲ ಈ ಹಿಂದೆ ಎಲ್ಲ ಅಂತ ಅಂದ್ಕೊಳ್ಬಹುದು. ಆದ್ರೆ ಈ ಬಾರಿಯ ಎಂಟ್ರಿ ಇದೆಯಲ್ಲ, ಈ ಬಾರಿಯ ಎಂಟ್ರಿಯ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಬದಲಾವಣೆ ಅಂದ್ರೆ ಬಿಜೆಪಿ. ಆಗಸ್ಟ್ 4ರಂದು ಬೆಂಗಳೂರಿಗೆ ಬರ್ತಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸ್ತಾ ಇರುವಂತದ್ದು. ಅಮಿತ್ ಶಾ ಬರ್ತಾ ಇರುವಂತದ್ರ ಬಗ್ಗೆ ಖುದ್ದು ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ಹಿಂದೆ ಹಲವು ಕಾರಣ ಇದೆಯಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಒಳ ಜಗಳದ ನಡುವೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಉತ್ಸವದ ಹೆಸರಿನಲ್ಲಿ ಕೈ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ತನ್ನದೇ ಪಕ್ಷದ ಕಾರ್ಯಕರ್ತರ ಆಕ್ರೋಶ, ಅದರ ಜೊತೆಗೆ ಸಾಕಷ್ಟು ಆರೋಪಗಳು ಸರ್ಕಾರದ ಮೇಲೆ ಇರುವಂತದ್ದು. ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಪ್ರಶ್ನೆ ಇದ್ದಿತ್ತು. ಇನ್ನೊಂದೆಡೆ ರಾಜ್ಯದಲ್ಲಿ ಬಿಜೆಪಿಗೆ ಕಡಿಮೆ ಆಗ್ತಾ ಇದೆ ಜನ ಬೆಂಬಲ ಅನ್ನುವಂತ ಪ್ರಶ್ನೆ ಇರುವಂತದ್ದು. ತಮ್ಮದೇ ಪಕ್ಷದ ಕಾರ್ಯಕರ್ತರು ಬಿಜೆಪಿಗೆ ಕಂಟಕ ಆಗಿದ್ದಾರೆ. ಕಂಟಕ ಅಂದ್ರೆ ಇವರು ತೆಗೆದುಕೊಳ್ತಾ ಇರುವಂತ ನಿರ್ಧಾರದಿಂದ ರಾಜ್ಯ ಸರ್ಕಾರದ ಮುಜುಗರಕ್ಕೆ ಕಾರಣವಾಗಿದ್ದಾರೆ ಕಮಲ ಪಡೆಯ ಕಾರ್ಯಕರ್ತರು, ಸ್ಪೆಷಲಿ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನ ಕೊಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಕುಸಿತಾ ಇರುವಂತ ಬಿಜೆಪಿ ಇಮೇಜ್ಗೆ ಬೂಸ್ಟ್ ಮಾಡ್ತಾರಾ ಅಮಿತ್ ಶಾ? ಆ ಒಂದು ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಲಾಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆ ಏನಾದ್ರೂ ಆಗುತ್ತಾ? ಕಾದು ನೋಡಬೇಕಾಗಿದೆ. ಅಮಿತ್ ಶಾ ಅವರು ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳಿರ್ತವೆ. ಈ ಬಾರಿ ಅವರು ಕರ್ನಾಟಕಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಜೋಶ್ನಲ್ಲಂತೂ ಕಾಂಗ್ರೆಸ್ ಇದೆ. ಸಿದ್ದರಾಮೋತ್ಸವ ಅವರಲ್ಲಿ ಯಾವುದೇ ರೀತಿಯಾದಂಥ ಬಿಕ್ಕಟ್ಟನ್ನ ತಂದಿಟ್ಟಿದ್ದರೂ ಕೂಡ ನೆಕ್ಸ್ಟ್ 2023ರ ಎಲೆಕ್ಷನ್ಗೆ ಕಾಂಗ್ರೆಸ್ಗಂತೂ ಒಂದು ಶಕ್ತಿಯನ್ನ ತುಂಬಿಸುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಬಿಜೆಪಿಯ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರಲ್ಲೂ ಸ್ಪೆಷಲಿ ಸರ್ಕಾರ ಸ್ಪಂದಿಸ್ತಾ ಇರುವಂತ ರೀತಿ, ಮಂತ್ರಿಗಳು ನಡೆದುಕೊಳ್ತಾ ಇರುವಂತ ರೀತಿ, ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾ ಇರುವಂತ ರೀತಿ, ಕೊಡ್ತಾ ಇರುವಂತ ಉಡಾಫೆ ಹೇಳಿಕೆಗಳು, ಬಿಜೆಪಿ ನಾಯಕರುಗಳು ಕೈಗೊಳ್ತಾ ಇರುವಂತ ಕೆಲಸಗಳಾಗಿರ್ಬೋದು, ಇನ್ನ ಪ್ರವೀಣ್ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದುಕೊಂಡ ರೀತಿ, ಪ್ರಮುಖ ನಾಯಕರುಗಳು ಕೊಟ್ಟಂತ ಹೇಳಿಕೆಗಳು, ಇದೆಲ್ಲವೂ ಕೂಡ ಬಿಜೆಪಿ ಇಮೇಜ್ಗೆ ಡ್ಯಾಮೇಜ್ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಆ ಇಮೇಜ್ ಅನ್ನ ಬೂಸ್ಟ್ ಮಾಡಬೇಕು ಅಂದ್ರೆ ಏನಾದ್ರೂ ಪ್ಲಾನ್ ಮಾಡಲೇಬೇಕಾಗಿದೆ, ವರ್ಕೌಟ್ ಮಾಡಬೇಕಾಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇರುವಂತ ಬಿಜೆಪಿ ಅಧಿಕಾರದಲ್ಲಿರುವಂತ ಏಕೈಕ ದೊಡ್ಡ ರಾಜ್ಯ ಅಂದ್ರೆ ಅದು ಕರ್ನಾಟಕ. ನೆಲ್ಲೂ ಕೂಡ ಅಷ್ಟಕ್ಕಷ್ಟೇ. ಸೊ ಹೀಗಾಗಿ ಇಂಥ ರಾಜ್ಯವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಂತೂ ಬಿಜೆಪಿ ಇಲ್ಲ. ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ, ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾರೆ ರಾಜ್ಯಕ್ಕೆ. ಇವತ್ತು ಸಂಜೆ ಬರ್ತಾರೆ ಹುಬ್ಬಳ್ಳಿಗೆ ಬರ್ತಾರೆ. ಅದಾದ್ಮೇಲೆ ದಾವಣಗೆರೆಯಲ್ಲಿ ನಡೆಯುವಂತ ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಇದರ ಬೆನ್ನಲ್ಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಹಜವಾಗಿ ನಿರೀಕ್ಷೆಗಳು ದುಪ್ಪಟ್ಟಾಗಿರುತ್ತೆ. ಭಾರಿ ಬದಲಾವಣೆಯ ಸಾಧ್ಯತೆಯನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಚುನಾವಣಾ ಅಖಾಡ, ನಾಯಕತ್ವ, ಪಕ್ಷ ಸಂಘಟನೆ ಎಲ್ಲವೂ ಕೂಡ ಸವಾಲಾಗಿರುವಂತದ್ದು ಬಿಜೆಪಿಗೆ. ಹಲವು ಬದಲಾವಣೆಗಳ ಬಗ್ಗೆ ಶಾ ಸಮಾಲೋಚನೆಯನ್ನು ಮಾಡುವಂತ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಅವರು ಸಮಾಲೋಚನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಪ್ರವೀಣ್ ಹತ್ಯೆ ಬಳಿಕ ನಡೆದಂತ ರಾಜಕೀಯ ವಿದ್ಯಮಾನಗಳು, ಜನರ ಅಭಿಪ್ರಾಯ ಇರುವಂತದ್ದು, ಅದನ್ನು ಹೆಂಗೆ ಪ್ಯಾಚಪ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ. ಆಗಸ್ಟ್ 15ರ ನಂತರ ಭಾರಿ ಬದಲಾವಣೆಯ ಸುಳಿವು ಸಾಧ್ಯತೆ ಇದೆ ಇಲ್ಲಿ. ಆ ಕಾರಣಕ್ಕೋಸ್ಕರನೇ ಇಲ್ಲೆಲ್ಲೋ ಒಂದ್ ಕಡೆ ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಪುನರ್ರಚನೆ ಅಥವಾ ವಿಸ್ತರಣೆ ಇದೆಯಲ್ಲ, ಆ ಕಾರಣಕ್ಕೋಸ್ಕರನೇ ಬ್ರೇಕ್ ಹಾಕಲಾಗಿದೆ ಅಂತಲೂ ಕೂಡ ಕೆಲವು ಬಿಜೆಪಿ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಬಿಜೆಪಿಯಲ್ಲಿ. ಬಟ್ ಬದಲಾವಣೆ ಆಗದೆ ಹೋದ್ರೆ ಬಿಜೆಪಿಗೆ ಹೊಡ್ತಾ ಅನ್ನುವಂತೆ ಚೆನ್ನಾಗಿ ಗೊತ್ತಿದೆ ಹೈಕಮಾಂಡ್ ನಾಯಕರಿಗೆ. ಯಾಕೆಂದ್ರೆ ಈ ಹಿಂದೆ ಇದ್ದಂತೆ
ಯಡಿಯೂರಪ್ಪನವರ ಗಟ್ಟಿ ನಾಯಕತ್ವ ಇಲ್ಲ. ಈಗ ಯಡಿಯೂರಪ್ಪನವರಲ್ಲ ಮುಖ್ಯಮಂತ್ರಿಗಳು ಅಥವಾ ರಾಜ್ಯಾಧ್ಯಕ್ಷರಾಗಿಲ್ಲ. ಅವರ ನೇತೃತ್ವದಲ್ಲೂ ಕೂಡ ಏನು ಹೋಗ್ತಾ ಇಲ್ಲ. ಈ ಹಿಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಧಾನ ಪರಿಷತ್ಗೆ 25 ಸ್ಥಾನಕ್ಕೆ ನಡೆದಿತ್ತಲ್ಲ, ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಮೊನ್ನೆ ನಡೆದಂತ 4 ವಿಧಾನ ಪರಿಷತ್ನ ಚುನಾವಣೆ ಅಂದ್ರೆ 2 ಶಿಕ್ಷಕರ ಕ್ಷೇತ್ರ, 2 ಪದವೀಧರರ ಕ್ಷೇತ್ರ, ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅತ್ಯುತ್ಸಾಹವನ್ನ ತೋರಿಸಿತ್ತು. ಹಾಗೆ 4ರಲ್ಲಿ 2 ಸ್ಥಾನವನ್ನ ಗೆದ್ದಿತ್ತು. ದಿನೇ ದಿನೇ ಕಾಂಗ್ರೆಸ್ ಪ್ರಭಾವಿ ಆಗ್ತಾ ಇದೆ. ದಿನೇ ದಿನೇ ಕಾಂಗ್ರೆಸ್ ನಾಯಕರು ಉತ್ಸಾಹದಲ್ಲೇ ವಿಧಾನಸಭೆ ಎಲೆಕ್ಷನ್ಗೆ ಸಜ್ಜಾಗ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೋಸ್ಕರ ಒಂದ್ ಕಡೆ ಪೈಪೋಟಿ ನಡೀತಾ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಜೋಶ್ನಲ್ಲಿ. ಆದ್ರೆ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಎಲ್ಲ ನೆಗೆಟಿವ್ ಪಾಯಿಂಟ್ಸೇ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ವಿಧಾನಸಭೆ ಎಲೆಕ್ಷನ್ಗೆ ಇರುವಂತದ್ದು ಇನ್ನೊಂದು 8 ರಿಂದ 10 ತಿಂಗಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತುಂಬಾ ಅತ್ಯುತ್ಸಾಹದಲ್ಲಿದೆ. ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂದರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಅದ್ಯಾವುದೂ ಕೂಡ ಕಾಣ್ತಾ ಇಲ್ಲ. ಬಿಜೆಪಿಗೆ ಇರುವಂತ ಇಮೇಜ್ ಕೂಡ ಡ್ಯಾಮೇಜ್ ಆಗ್ತದೆ. ಅಮಿತ್ ಶಾ ಅವರ ಎಂಟ್ರಿಯಿಂದ ಯಾವ ರೀತಿಯಾದಂತಹ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು? ಪೃಥ್ವಿರಾಜ್ ಹಾರ್ನಹಳ್ಳಿ ಆಗಸ್ಟ್ 3 ಮತ್ತು 4ನೇ ತಾರೀಕು ರಾಜ್ಯ ರಾಜಕೀಯದಲ್ಲಿ ಅತಿದೊಡ್ಡ ಬೆಳವಣಿಗೆಗಳು ನಡೀತಿರುವಂಥದ್ದು. ಒಂದು, ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಎಐಸಿಸಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಿರುವಂಥದ್ದು, ನಾಳೆ ಆಗಮಿಸ್ತಿರುವಂಥದ್ದು. ನಾಳೆ ಚುನಾವಣಾ ಸಮಿತಿ ಅಂದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಚುನಾವಣಾ ಸಮಿತಿಯ ಸಭೆ ನಡೆಸ್ತಿದ್ದಾರೆ. ನಂತರ ಸಿದ್ದರಾಮೋತ್ಸವದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಆಗಸ್ಟ್ 4ನೇ ತಾರೀಕು ಸಿಐಐ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಅವರು ನಾಳೆ ರಾತ್ರಿಯೇ ಬೆಂಗಳೂರಿಗೆ ಬಂದು ತಂಗಲಿದ್ದಾರೆ. ಈ ಎರಡೂ ಕೂಡ ನಾಯಕರುಗಳು ರಾಜ್ಯಕ್ಕೆ ಬರ್ತಿರುವಂತದ್ದು ಪ್ರಮುಖ ರಾಜಕೀಯ ವಿದ್ಯಮಾನ ಅಂತ ಕರೀಬಹುದು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ 2023ರ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ, ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಮಾಡು ಅಥವಾ ಮಡಿ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಈಗ ನೆಲಕಟ್ಟಿರ್ತಕ್ಕಂಥದ್ದು, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅಧಿಕಾರವನ್ನು ಕಳೆದುಕೊಳ್ತಿರ್ತಕ್ಕಂಥದ್ದು, ಕೇವಲ 2 ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ಇರತಕ್ಕಂತ ಏನು ಮುನ್ಸೂಚನೆ ಇರೋದ್ರಿಂದ ಕರ್ನಾಟಕದಲ್ಲಿ 2023ರಲ್ಲಿ ಅಧಿಕಾರ ಹಿಡಿಬೇಕಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಚುನಾವಣಾ ಸಮಿತಿಯ ಸಭೆಯಲ್ಲಿ ಹಲವಾರು ಸ್ಟ್ರಾಟಜಿಯನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿಯಲ್ಲಿ, ಆಡಳಿತಾರೂಢ ಬಿಜೆಪಿಯಲ್ಲಿ ಒಂದ್ ಕಡೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಒಂದ್ ಕಡೆ ಆದ್ರೆ, PSA ಸ್ಕ್ಯಾಮ್ ಇರ್ಬೋದು, 40% ಏನು ಕಮಿಷನ್ ವಿಚಾರಗಳಿರ್ಬೋದು, ಬಿಜೆಪಿ ಒಳಗಡೆ ಇರತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯ, ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡು 1 ವರ್ಷ ಆದ್ರೂ ಕೂಡ ಸರ್ಕಾರ ಟೇಕಪ್ ಆಗದಲ್ಲೇ ಇರತಕ್ಕಂಥದ್ದು, ಬಿಜೆಪಿ ಕಾರ್ಯಕರ್ತರೇ ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಮತ್ತು ಎಲ್ಲ ಒಂದ್ ಕಡೆ ಜನಪ್ರಿಯತೆಯನ್ನು ದಿನೇ ದಿನೇ ಕಳೆದುಕೊಳ್ತಿರುವಂತದ್ದು, ಇದು ಜನಾಭಿಪ್ರಾಯ ವಿರುದ್ಧ ನಡೆದುಕೊಳ್ತಿರ್ತಕ್ಕಂಥದ್ದು, ಇದು ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಕೂಡ 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಹಿಡಿಬೇಕು. ಆ ಮುಖಾಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕದಲ್ಲಿ 25ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಬೇಕು. ಹಾಗಾಗಿ ಬಿಜೆಪಿ ಕೂಡ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ಅಮಿತ್ ಶಾ ಅವರು ರಾಜ್ಯ ನಾಯಕತ್ವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜನಪ್ರಿಯತೆ ಇರಬಹುದು, ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇರಬಹುದು, ಈ ಎಲ್ಲದರ ಬಗ್ಗೆ ಕೂಡ ಅಮಿತ್ ಶಾ ಅವರು ತಮ್ಮದೇ ಆದ ರಿಪೋರ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ನಾಳೆ ರಾತ್ರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ನಾಳೆ ರಾತ್ರಿ ಅನೇಕ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಇದು ಒಂದು ಭಾಗ ಆದ್ರೆ, ನೆಟ್ಟಾರ್ ಹತ್ಯೆ ನಂತರ ರಾಜ್ಯದಲ್ಲಿ ನಡೆದಿರತಕ್ಕಂಥ ಅನೇಕ ಬೆಳವಣಿಗೆಗಳು, ಯಾಕಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರು, ಯುವ ಮೋರ್ಚಾ ನಾಯಕರುಗಳು ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿರುವಂತದ್ದು, ಜೊತೆಗೆ ಬಿಜೆಪಿ ಅಂಗ ಸಂಘಟನೆ ಆಗಿರ್ತಕ್ಕಂಥ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಗೃಹ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡುವ ಮುಖಾಂತರ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳಿರುವಂತದ್ದು, ಇದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿರುವಂತದ್ದು. ಕಾರ್ಯಕರ್ತರು ಮತ್ತು ಮತದಾರರಲ್ಲಿ ಬಿಜೆಪಿ ವಿರುದ್ಧ ಜನಾಭಿಪ್ರಾಯವನ್ನು ಪರೋಕ್ಷವಾಗಿ ಬಿಜೆಪಿ ನಾಯಕರುಗಳೇ ಮೂಡಿಸಿರುವಂತದ್ದು, ಇದು ಬಿಜೆಪಿಗೆ ಇನ್ನಿಲ್ಲದ ಚಿಂತೆಯಾಗಿ ಕಾಡ್ತಿರುವಂತದ್ದು. ಹಾಗಾಗಿ ಇದೆಲ್ಲನೂ ಪ್ಯಾಚ್ ಅಪ್ ಮಾಡಬೇಕು, ಮತ್ತೆ ಜನಪ್ರಿಯತೆಯನ್ನು ಬಿಲ್ಡಪ್ ಮಾಡಬೇಕು. ಆ ಮುಖಾಂತರ ನಾಯಕತ್ವ ಬದಲಾವಣೆಯಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಸಂಬಂಧಪಟ್ಟಕ್ಕೆ ಆಗಸ್ಟ್ 15ರ ನಂತರ ರಾಜ್ಯ ಬಿಜೆಪಿ ಅನೇಕ ಬದಲಾವಣೆಗಳಾಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಪಕ್ಷ ಸಂಘಟನೆಗಾಗಿ 36 ವರ್ಷದ ರಾಜೇಶ್ ಎಂಬುವರನ್ನ ನೇಮಕ ಮಾಡಿರುವಂತದ್ದು, ಪಕ್ಷದ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವಂತದ್ದು ಕೂಡ ಈ ಬೆಳವಣಿಗೆ ಒಂದು ಭಾಗ ಆಗಿರುವಂತದ್ದು ಪೃಥ್ವಿರಾಜ್. ಹಾಗಾಗಿ ಬಿಜೆಪಿಯಲ್ಲಿ ಹಲವಾರು ಬದಲಾವಣೆಯನ್ನು ತರುವ ಕಾರಣಕ್ಕಾಗಿ ಅಮಿತ್ ಶಾ ಅವರು ನಾಳೆ ಮತ್ತು ನಾಡಿದ್ದು ಮಹತ್ವದ ಸಮಾಲೋಚನೆಯನ್ನು ರಾಜ್ಯ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಲಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ಪೈಪೋಟಿ ಆರಂಭ ಆಗಿರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಕೂಸು ಹುಟ್ಟುವ ಮೊದಲೇ
ಕುಲಾವಿಯನ್ನು ಹೊಲ್ಸ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಸಿದ್ದರಾಮೋತ್ಸವ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಸ್ತಾಪಿತ ನಾಯಕ ನಾನಂತೇಳಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡ್ತಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ನಾಳೆ ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನ ಜಪವನ್ನು ಮಂತ್ರಿಸಲಿದ್ದಾರೆ. ಆ ಮುಖಾಂತರ ಎಲ್ಲ ನಾಯಕರು ಕೂಡ ಒಗ್ಗಟ್ಟಿನಿಂದ ಹೋದ್ರೆ ಮಾತ್ರ ನಮಗೆ ಅಧಿಕಾರ ಅನ್ನುವ ಒಂದು ಸಂದೇಶವನ್ನ ಸ್ವತಃ ಸಿದ್ದರಾಮಯ್ಯನವರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಮತ್ತು ಯಾರೆಲ್ಲ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿದ್ದಾರೆ ಎಲ್ಲರಿಗೂ ಕೂಡ ನಾಳೆ ವೇದಿಕೆಯಲ್ಲಿ ಬಹಿರಂಗವಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಆಗಸ್ಟ್ 3 ಮತ್ತು ಆಗಸ್ಟ್ 4ನೇ ತಾರೀಕು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಗಡೆ ಅತಿದೊಡ್ಡ ರಾಜಕೀಯ ವಿದ್ಯಮಾನಗಳು ನಡೀತಿರುವಂತದ್ದು. ಪೃಥ್ವಿರಾಜ್ ಎಕ್ಸಾಕ್ಟ್ಲಿ ಚಿದಾನ್ ಪಟೇಲ್, ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದ್ರೆ ಬಿಜೆಪಿ ನಲ್ಲಿ ಬಿಕ್ಕಟ್ಟು ಪ್ರದರ್ಶನ ಆಗ್ತಾ ಇರುವಂತದ್ದು. ಹೇಗೆ ನಿಭಾಯಿಸಬೇಕು ಬರ್ತಾ ಇರುವಂತ ಪ್ರತಿಕ್ರಿಯೆಗಳಿಗೆ? ನಮ್ಮ ಕಾರ್ಯಕರ್ತರನ್ನೇ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಹೈಕಮಾಂಡ್ಗೂ ಕೂಡ ಇರುವಂತದ್ದು. ಅಸಮಾಧಾನವನ್ನ ಪರೋಕ್ಷವಾಗಿ ಈಗ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನು ಕೂಡ ಹೇಗೆ ಸಾರ್ಟ್ ಔಟ್ ಮಾಡ್ತಾರೆ ಅಮಿತ್ ಶಾ ಅವರು ಅನ್ನುವಂಥದ್ದೇ ಕುತೂಹಲ. ಯಾಕಂದ್ರೆ ಇದೇ ರೀತಿಯಾಗಿ ಹೋದ್ರೆ, ಇದೇ ಸ್ಪೀಡಲ್ಲಿ ಹೋದ್ರೆ ಮಕಾಡೆ ಮಲ್ಕೊಂಡ್ಬಿಡ್ತೀವಿ ಅಂತನೂ ಕೂಡ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.